ನಮಸ್ಕಾರ ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಣಾ ಪೂಜಾರಿ. ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಎಪಿಲೆಪ್ಸಿ ಅಂತಂದ್ರೆ ಮೂರ್ಛೆ ರೋಗದ ಬಗ್ಗೆ ಮಾತನಾಡ್ತಾ ಇದೀವಿ. ಈ ಮೂರ್ಛೆ ರೋಗ ಅಂತಂದ್ರೆ ಏನು, ಯಾರಲ್ಲಿ ನಾವು ಈ ಸಮಸ್ಯೆಯನ್ನ ಕಾಣ್ತೀವಿ, ಈ ಸಮಸ್ಯೆ ಬರೋದಕ್ಕೆ ಪ್ರಮುಖ ಕಾರಣ ಏನು, ಜೊತೆಗೆ ಈ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ, ಟ್ರೀಟ್ಮೆಂಟ್ ಇದೆ, ಎಲ್ಲವನ್ನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ರು ಡಾಕ್ಟರ್ಸ್ ಇದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಸೌಮ್ಯ, ಆಸ್ಟರ್ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ನ್ಯೂರಾಲಜಿ ಡಾಕ್ಟರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಲೋ. ಹಾಗೇನೆ ಮತ್ತೊಬ್ಬರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಕೆನಿ ರವೀಶ್ ರಾಜೀವ್ ಅವರು. ಡಾಕ್ಟರ್ ರಾಜೀವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್ ಮೇಡಮ್, ಮೊದಲನೇದಾಗಿ ಎಪಿಲೆಪ್ಸಿ ಮೂರ್ಛೆ ರೋಗ ಅನ್ನುವಂಥದ್ದು ಬಹಳಷ್ಟು ಜನರಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಏನಕ್ಕೆ ಬರುತ್ತೆ, ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಜಾಸ್ತಿ ಅರಿವಿಲ್ಲ. ಹಾಗಾಗಿ ಈ ಎಪಿಲೆಪ್ಸಿ ಬಗ್ಗೆ ಹೇಳೋದಾದ್ರೆ ಮೂರ್ಛೆ ರೋಗ ಅಂತಂದ್ರೆ ಏನು ಕಾರಣ ಇದಕ್ಕೆ? ಸೊ ಎಪಿಲೆಪ್ಸಿ ಅಂದರೆ ಸಾಮಾನ್ಯವಾಗಿ ಫಿಟ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದನ್ನ ಅಪಸ್ಮರ ಅಥವಾ ಮೂರ್ಛೆ ರೋಗ ಅಂತ ಕೂಡ ಹೇಳ್ತೀವಿ. ಸೊ ಇದು ಒಂದು ಮಿದುಳಿನ ರೋಗ. ಇದರಲ್ಲಿ ಬ್ರೈನಿನ ಚಟುವಟಿಕೆಗಳಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಂದರೆ ಬ್ರೈನಿನ ಎಲೆಕ್ಟ್ರಿಕಲ್ ಆಕ್ಟಿವಿಟಿನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದರಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಸೊ ಒಬ್ಬ ಮನುಷ್ಯನಿಗೆ ಪ್ರಜ್ಞೆ ತಪ್ಪಬಹುದು, ಮೂರ್ಛೆ ಹೋಗಬಹುದು, ಕೈ ಕಾಲು ನಡ್ಕ ಬರಬಹುದು, ಕನ್ಫ್ಯೂಷನ್ ಆಗಬಹುದು, ದೃಷ್ಟಿದಲ್ಲಿ ತೊಂದರೆ ಆಗಬಹುದು. ಸೊ ಈ ಥರ ಹಲವಾರು ತೊಂದರೆಗಳು ಆಗುತ್ತವೆ. ನಮ್ಮ ಭಾರತ ದೇಶದಲ್ಲಿ 1.5 ಕೋಟಿ ಜನರಿಗೆ ಈ ತೊಂದರೆ ಇರುವ ಸಾಧ್ಯತೆಗಳು ಇವೆ. ಸೊ ಡಾಕ್ಟರ್ ರವೀಶ್, ನಿಮ್ಮ ಮಾಹಿತಿ ನೀಡಿ. So epilepsy is the fourth common neurological disease which is seen worldwide. So it is basically a neurological disease or a brain disease. It is not a psychiatric illness, and it is a disease where the patient has recurrent seizures. So when a patient has 2 or more seizures without any reason, then we label the patient as epilepsy. ಎಸ್ ಡಾಕ್ಟರ್, ಈಗ ಮೆದುಳಿನ ಕಾಯಿಲೆ ಅಂತ ಹೇಳಿದ್ರಿ, ಬಹಳಷ್ಟು ಸಂದರ್ಭದಲ್ಲಿ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮೂರ್ಛೆ ಹೋದ ನಂತರವೇ ಗೊತ್ತಾಗುತ್ತೆ, ಓಕೆ ಇವ್ರಿಗೆ ಸಮಸ್ಯೆ ಇದೆಯಾ ಅನ್ನುವಂಥದ್ದು. ಪ್ರಮುಖವಾಗಿ ಏನು ಕಾರಣ ಡಾಕ್ಟರ್ ಈ ಮೂರ್ಛೆ ರೋಗಕ್ಕೆ? ಸೊ 60% ಜನದಲ್ಲಿ ಇದಕ್ಕೆ ಯಾವುದು ಸ್ಪಷ್ಟವಾದ ಕಾರಣ ಇರುವುದಿಲ್ಲ. ಇನ್ನು 40% ಜನರಲ್ಲಿ ಕಾರಣಗಳು ಕಂಡುಹಿಡಿಯಬಹುದು. ಮುಖ್ಯವಾಗಿ ಇದು ಕಂಜನೈಟಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ, ಜನ್ಮಜಾತ ತೊಂದರೆಗಳು, ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಹುದು, ಬ್ರೈನ್ ಟ್ಯೂಮರ್ಸ್, ಬ್ರೈನ್ ಅಲ್ಲಿ ಇನ್ಫೆಕ್ಷನ್ ಅಥವಾ ಸೋಂಕು ಆಗಿರೋ ಕಾರಣದಿಂದ ಫಿಟ್ಸ್ ಬರಬಹುದು, ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯುದಿಂದ ಫಿಟ್ಸ್ ಬರಬಹುದು, ಮತ್ತೆ ಬ್ಲಡ್ ಅಲ್ಲಿ ಕೆಮಿಕಲ್ ಚೇಂಜಸ್ ಆದಾಗ, ಅಂದ್ರೆ ಗ್ಲೂಕೋಸ್ ಹೇರುಫೇರು, ಸೋಡಿಯಂ ಲೆವೆಲ್ಸ್ ಹೇರುಫೇರು ಹಾಗೆ. ಸೊ ಈ ತರ ಹಲವಾರು ಕಾರಣಗಳು ಇರಬಹುದು. ಸೊ ಈ ಎಲ್ಲ ಕಾರಣದಿಂದ ಮೂರ್ಛೆ ರೋಗ ಬರುವಂತಹ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ ಡಾಕ್ಟರ್ ಇವ್ರಿಗೆ. ಓಕೆ, ಇದೇ ರೀಸನ್ ಇಂದ ಮೂರ್ಛೆ ರೋಗ ಬಂದಿದೆ ಅಂತ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಕಾರಣಗಳೇ ಗೊತ್ತಾಗೋದಿಲ್ಲ. ನಾವು ಬೇರೆ ಕಾಯಿಲೆ ಬಗ್ಗೆ ಹೇಳೋದಾದ್ರೆ ಮೂರ್ಛೆ ರೋಗದಲ್ಲಿ ಆ ರೀತಿ ಇರೋದಿಲ್ವಾ? ರೀಸನ್ಸ್ ಪಕ್ಕ ಗೊತ್ತಾಗೇ ಆಗುತ್ತಾ? ಹೌದು. ಸೊ ಯಾವ ಒಂದು ಮೂರ್ಛೆ ರೋಗದಿಂದ ಈ ಒಂದು ಪೇಷಂಟ್ ಬಂದಾಗ, ಸೊ ವಿ ಹ್ಯಾವ್ ಅವರ್ ಓನ್ ವೇ ಆಫ್ ಡಯಾಗ್ನೋಸಿಂಗ್. ಸೊ ಆ ಪೇಷಂಟ್ನ ನಾವು ಎಕ್ಸಾಮಿನ್ ಮಾಡಿ ಇನ್ವೆಸ್ಟಿಗೇಷನ್ಸ್, ಅದನ್ನ ನಂತರ ನಾವು ಮಾಹಿತಿ ನೀಡ್ತೀವಿ, ಅದನ್ನ ಹೇಗೆ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು, ಯಾವ ಥರ ಟ್ರೀಟ್ಮೆಂಟ್ ಮಾಡೋದು ಅಂತ. ಸೊ ಆಲ್ಮೋಸ್ಟ್ 60% ನಲ್ಲಿ ಸ್ಪಷ್ಟವಾದ ಕಾರಣಗಳು ಗೊತ್ತಾಗೋದಿಲ್ಲ. ಓಕೆ, ಗೊತ್ತಾಗುತ್ತೆ. ಡಾಕ್ಟರ್ ರವೀಶ್ ಅವರೇ, ಪ್ರತಿಯೊಂದು ಕಾಯಿಲೆಯನ್ನು ತೆಗೆದುಕೊಂಡಾಗೂ ಕೂಡ ಕೆಲವೊಂದಿಷ್ಟು ಸಿಂಪ್ಟಮ್ಸ್, ಗುಣಲಕ್ಷಣಗಳನ್ನ ನಾವು ಕಾಣ್ತೀವಿ. ಈ ಮೂರ್ಛೆ ರೋಗದಲ್ಲೂ ಕೂಡ ಗುಣಲಕ್ಷಣಗಳು ಇದೆಯಾ? ಇದ್ರೆ ಯಾವೆಲ್ಲವು? ಸೊ ಬೇಸಿಕ್ 8 ಟೈಪ್ ಎಪಿಲೆಪ್ಸಿ ಇರುತ್ತೆ. ಒಂದು ಮೇನ್ ಫಸ್ಟ್ ಫೋಕಲ್ ಎಪಿಲೆಪ್ಸಿ. ಫೋಕಲ್ ಅಂದ್ರೆ ಒಂದು ಬ್ರೈನ್ ಅಲ್ಲಿ ಒಂದು ಸ್ಮಾಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಸ್ಮಾಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಇನ್ನು ಒಂದು ಜನರಲೈಸ್ ಸೀಜರ್ಸ್, ಜನರಲ್ ಅಂದ್ರೆ ಸ್ವಲ್ಪ ದೊಡ್ಡ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಪೇಷಂಟ್ ಸಿಂಪ್ಟಮ್ಸ್ ಏನೇ ಡಿಪೆಂಡ್ ಆಗುತ್ತೆ ಯಾವ ತರ ಎಪಿಲೆಪ್ಸಿ ಇದೆ. ಸೊ ಫೋಕಲ್ ಎಪಿಲೆಪ್ಸಿ ಅದು ಬ್ರೈನ್ ಹ್ಯಾಸ್ 4 lobes, like known as the frontal, occipital, temporal, parietal. So depending on from which part of the brain the seizures start, the symptoms vary ಆಗುತ್ತೆ. So symptoms, commonest one is that people fall down, they have stiffening and then jerking of the body. Other convulsions are the most common. In that people can sometimes have some tongue bite, they pass urine without awareness,
This is the most common type. Apart from that, there can be various symptoms which can vary up to 50-60 symptoms can be there. So the symptoms other can be like sometimes confusion, memory loss ಆಗುತ್ತೆ, ಕೆಲವು ಸಾರಿ ವಿಷನ್ ಡಿಸ್ಟರ್ಬ್ ಆಗುತ್ತೆ, ಕೆಲವು ಸಾರಿ ಒಂದ್ ಸಾರಿ ಸೆನ್ಸೇಷನ್ ಹೋಗುತ್ತೆ, ಕೆಲವು ಸಾರಿ ಈ ತರ ಒಂದೇ ಸೈಡ್ ಜಾಗಕ್ಕೆ ಆಗುತ್ತೆ. ಸೊ ಡಿಪೆಂಡ್ ಆಗುತ್ತೆ ಯಾವ ತರ ಎಪಿಲೆಪ್ಸಿ ಇದೆ, ಸಿಂಪ್ಟಮ್ಸ್ ಅದೇ ಪ್ರಕಾರ ವೇರಿ ಆಗುತ್ತೆ. ಇದು ಯಾವ ಏಜ್ ಅಲ್ಲಿ ನೋಡ್ಬೋದು ಡಾಕ್ಟರ್ ಅಂತಂದ್ರೆ ಚಿಕ್ಕವರಲ್ಲೂ ಕಾಣ್ಬೋದಾ? So epilepsy is a disease which can affect all people. So irrespective of gender and age, it can affect all people, right from children to adult and of both genders. So males ಬರುತ್ತೆ, females ಬರುತ್ತೆ, ಯಾವ ಏಜ್ ಅಂತ ಸ್ಪೆಸಿಫಿಕ್ ಇಲ್ಲ, ಬಟ್ ಕಾಮನ್ಲಿ ಸೀನ್ ಇನ್ ಚಿಲ್ಡ್ರನ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಎಲ್ಡರ್ಲಿ. ಅದು ಮೋಸ್ಟ್ ಕಾಮನ್ ಇದೆ, ಕಾಮನ್ಲಿ ಸೀನ್. ಡಾಕ್ಟರ್, ಈ ಮೂರ್ಛೆ ರೋಗದ ಬಗ್ಗೆ ಬಹಳಷ್ಟು ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ, ಮಿತ್ಸ್ ಇದೆ. ಆ ಮಿತ್ಸ್ ಬಗ್ಗೆ ಏನು ಹೇಳ್ತೀರಿ? ಏನೆಲ್ಲ ಮಿತ್ಸ್ ಇದೆ ಅದನ್ನ ಹೋಗ್ಲಾಡ್ಸೋದಾದ್ರೆ? ಹೌದು. ಸೊ ನಮ್ಮ ಭಾರತ ದೇಶದಲ್ಲಿ ಈ ಎಪಿಲೆಪ್ಸಿ ಬಗ್ಗೆ ಅಥವಾ ಮೂರ್ಛೆ ರೋಗ ಬಗ್ಗೆ ತುಂಬಾನೇ ಮೂಢನಂಬಿಕೆಗಳು ಇವೆ. ಒಂದು ಮುಖ್ಯವಾದದ್ದು ಅಂದ್ರೆ ಈ ಜನ ನಂಬ್ತಾರೆ, ಸೊ ಎಪಿಲೆಪ್ಸಿ ಬರೋಕೆ ಕಾರಣ ಏನು ಅಂದರೆ ಈ ನಮ್ಮ ದೇಹದಲ್ಲಿ ಯಾವುದೋ ಒಂದು ದುಷ್ಟ ಶಕ್ತಿ ಅದನ್ನ ವಶ ಪಡೆದು ಅಥವಾ ಮಾಟ ಮಂತ್ರದಿಂದ ಈ ಕಾರಣದಿಂದ ಫಿಟ್ಸ್ ಬರುತ್ತೆ ಅಂತ ನಂಬ್ತಾರೆ. ಸೊ ವಾಸ್ತವ ಏನಂದ್ರೆ ಇದು ಮಿದುಳಿನ ಒಂದು ರೋಗ. ಯಾವುದೇ ದುಷ್ಟಶಕ್ತಿ ಅಥವಾ ಯಾವುದೇ ಮಾಟ ಮಂತ್ರದ ಪರಿಣಾಮದಿಂದ ಇದು ಆಗೋದಿಲ್ಲ. ಜನ ಇದನ್ನ ಅರ್ಥ ಮಾಡಿಕೊಂಡು ಪೇಷಂಟ್ಗೆ ತೊಂದರೆ ಆಗದಿರೋ ಹಾಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಯಾಕೆ ಡಾಕ್ಟರ್ ಈ ಮಿತ್ಸ್ ಬಂದಿರೋ ಅಂಥದ್ದು? ಏನು ರೀಸನ್ ಇದಕ್ಕೆ ಅಂತ? ಸೊ ಇವಾಗ ಹೇಗೆ ಅಂದರೆ ಇದು ತುಂಬ ಸೈಕಲಾಜಿಕಲ್ ಎಫೆಕ್ಟ್ಸ್ ಇರುತ್ತೆ ಇದರಲ್ಲಿ. ಸೊ ಚೆನ್ನಾಗೇ ಇರ್ತಾರೆ, ಪೇಷಂಟ್ ನಾರ್ಮಲ್ ಆಗೇ ಇರ್ತಾರೆ, ಸಡನ್ ಆಗಿ ಅವ್ರಿಗೆ ಪ್ರಜ್ಞೆ ತಪ್ಪೋದು, ಸಡನ್ ಆಗಿ ಚೇಂಜಸ್ ಆಗೋದು. ಸೊ ಇದು ಅವ್ರಿಗೆ ಕೆಲವರಿಗೆ ಅರ್ಥ ಆಗೋದಿಲ್ಲ. ಮತ್ತೆ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಆಗ್ಬಿಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ಮೂಢನಂಬಿಕೆಗಳಿಗೆ ಒಳಗಾಗುತ್ತಾರೆ. ಇದೊಂದೇ ಅಲ್ಲ, ಇನ್ನೂ ಸುಮಾರು ಮೂಢನಂಬಿಕೆಗಳು ಇವೆ. ಫಾರ್ ಎಕ್ಸಾಂಪಲ್, ಇದು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತ, ಕಂಟೇಜಿಯಸ್ ಅಂತ ಅನ್ಕೊಳ್ತಾರೆ. ಸೊ ಅವ್ರ ಮಕ್ಕಳನ್ನ ಫಿಟ್ಸ್ ಇರೋ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಬಿಡೋದಿಲ್ಲ. ಫಿಟ್ಸ್ ಪೇಷಂಟ್ಸ್ಗೆ ನಾವು ಮುಟ್ಟಿದ್ರೆ ನಮಗೂ ಕೂಡ ಫಿಟ್ಸ್ ಬರುತ್ತೆ ಅಂತ ಒಂದು ನಂಬಿಕೆ. ಸೊ ವಾಸ್ತವದಲ್ಲಿ ಇದು ಕಂಟೇಜಿಯಸ್ ರೋಗ ಅಲ್ಲ. ಮತ್ತೆ ಕೆಲವರು ನಂಬ್ತಾರೆ ಇದು ಚಿಕಿತ್ಸೆ ಇಲ್ಲ ಅಂತ, ಎಪಿಲೆಪ್ಸಿಗೆ ಚಿಕಿತ್ಸೆ ಇಲ್ಲ ಅಂತ. ಬಟ್ ಎಪಿಲೆಪ್ಸಿಗೆ ಚಿಕಿತ್ಸೆ ಇದೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ, ಮತ್ತೆ ಈ ದಿನದಲ್ಲಿ ಹಲವಾರು ಅಡ್ವಾನ್ಸ್ ಟೆಕ್ನಾಲಜೀಸ್. ನಂತರ ಡಾಕ್ಟರ್ ರವೀಶ್ ಮಾಹಿತಿ ನೀಡ್ತಾರೆ ಅದ್ರ ಬಗ್ಗೆ. ಮತ್ತೆ ಇನ್ನೊಂದು ಮೂಢನಂಬಿಕೆ ಅಂದ್ರೆ ಈ ಫಿಟ್ಸ್ ಪೇಷಂಟ್ಸ್ ಯಾರಿದ್ದಾರೆ ಅವರು ಮದುವೆ ಆಗಬಾರ್ದು, ಮಕ್ಕಳಾಗ್ಲಿಕ್ಕೆ ಕಷ್ಟ, ತೊಂದರೆ ಆಗುತ್ತೆ, ಈ ತರ ಕೂಡ ಜನ ನಂಬ್ತಾರೆ. ಬಟ್ ಇದಕ್ಕೂ ವಾಸ್ತವದಲ್ಲಿ ಈಗ ಇಬ್ರು ಪಾರ್ಟ್ನರ್ಸ್ ಒಪ್ಕೊಂಡ್ರೆ ಮದುವೆ ಆಗಬಹುದು, ಒಂದು ಸಂತೋಷವಾದ ಜೀವನ ನಡೆಸಬಹುದು, ಸರಿಯಾದ ಪ್ರೀ ಕನ್ಸೆಪ್ಷನ್ ಗೈಡೆನ್ಸ್ ಇದ್ದಲ್ಲಿ ಗರ್ಭ ಧರಿಸಬಹುದು, ಮತ್ತೆ ಆರೋಗ್ಯವಂತ ಚೈಲ್ಡ್ ಬರ್ತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಮೂಢನಂಬಿಕೆಗಳು. ಇನ್ನೂ ಒಂದು ಕಾರಣ ಅಂದ್ರೆ ಈ ಎಪಿಲೆಪ್ಸಿ ಇರೋ ಪೇಷಂಟ್ಸ್ ಜಾಬ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಸ್ಕೂಲ್ ಕಳ್ಸೋದಿಲ್ಲ, ಅವ್ರಿಗೆ ಓದ್ಲಿಕ್ಕೆ ಆಗೋದಿಲ್ಲ, ಜಾಬ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಇದು ವಾಸ್ತವದಲ್ಲಿ ಇದು ಕೂಡ ತಪ್ಪು. ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವರು ಕೂಡ ಒಂದು ನಾರ್ಮಲ್ ಆದ ಜೀವನ ಬದುಕಬಹುದು, ಚೆನ್ನಾಗಿ ಓದಬಹುದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಹುದು, ಚೆನ್ನಾಗಿ ಕೆಲಸ ಮಾಡಬಹುದು, ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಇನ್ನು ಹಲವಾರು ಮೂಢನಂಬಿಕೆಗಳಿವೆ, ಜನ ಅದನ್ನ ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು. ಎಸ್. ಡಾಕ್ಟರ್ ರವೀಶ್ ಅವರೇ, ಈಗ ತಾವು ಹೇಳಿದ್ರಿ ಏನೆಲ್ಲ ಸಿಂಪ್ಟಮ್ಸ್, ಗುಣಲಕ್ಷಣಗಳು ಇರುತ್ತೆ ಅಂತ. ಗುಣಲಕ್ಷಣಗಳಿಂದಲೇ ನೀವು ಇದನ್ನ ಮೂರ್ಛೆ ರೋಗ ಅಂತ ಡಯಾಗ್ನೋಸ್ ಮಾಡ್ತಿರೋ ಅಥವಾ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಮಾಡಿಸ್ಲೇಬೇಕಾಗತ್ತಾ, ಹೇಗೆ? ಸೊ ಅದು ಹಿಸ್ಟ್ರಿ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದು ಫಿಟ್ಸ್ ಬರೋ ಟೈಮಲ್ಲಿ ಅದು ಐ ವಿಟ್ನೆಸ್ ಫ್ರಮ್ ಹಿಮ್ ವಿ ಗೆಟ್ ದ ಹಿಸ್ಟ್ರಿ. ದಟ್ ಈಸ್ ಗಿವ್ ಸಮ್ ಐಡಿಯಾ ರಿಗಾರ್ಡಿಂಗ್ ವೆದರ್ ಇಸ್ ಎಪಿಲೆಪ್ಸಿ ಆರ್ ನಾಟ್. Apart from that, nowadays mobile phones are available with everyone. So avaga best is to, if someone takes the video recording the event when the seizure happened, so video recording we see, we get some idea regarding is epilepsy or not. So this just gives an idea regarding whether there is seizure or not. To further confirm, we need to do some tests. So basic tests which are required for any patient with epilepsy are one is the MRI, which is a brain scan, and second is the EEG. So EEG is like ECG is a cardiac graph, the EEG is a brain graph.
ಸೊ ಅದು ಈ ಎಪಿಲೆಪ್ಸಿ ಯಾವ ತರ ಇದೆ, ಫೋಕಲ್ ಇದೆ, ಜನರಲೈಸ್ ಇದೆ, ಅದು ಕರೆಂಟ್ ಯಾವ ಏರಿಯಾ ಬರುತ್ತೆ ಅದು ಈಜಿ ಮಾಡಿದ್ರೆ ಅರ್ಥ ಆಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಟು ವಿ ಕ್ಯಾನ್ both are abnormal, we can say that the symptoms are likely to be epilepsy. And in further some patients where the diagnosis is not clear, we have to do another test known as a video EEG. ಸೊ ಅವಾಗ ಏನ್ ಮಾಡ್ತೀವಿ, ಫಿಟ್ಸ್ ಯಾವ ತರ ಬರುತ್ತೆ ಅದೇ ಪೇಷಂಟ್ ರೆಕಾರ್ಡಿಂಗ್ಗೋಸ್ಕರ ಅಡ್ಮಿಟ್ ಮಾಡ್ತೀವಿ. ಸೊ ಅವಾಗ ದಿ ವಿಡಿಯೋ ಕ್ಯಾಮೆರಾ ಆನ್ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ ಯಾವ ತರ ಬರುತ್ತೆ ಅದು ರೆಕಾರ್ಡ್ ಆಗುತ್ತೆ, ಅಂಡ್ ಪ್ಲಸ್ ಕಂಟಿನ್ಯೂಸ್ EEG ರೆಕಾರ್ಡಿಂಗ್ ಇರುತ್ತೆ. ಸೊ ಅದು ಎಪಿಲೆಪ್ಸಿ ಇದೆ ಅದು ಕನ್ಫರ್ಮ್ ಆಗುತ್ತೆ. ಎಸ್ ಡಾಕ್ಟರ್, ಈಗ ಕಾಲರ್ಸ್ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಗುರುರಾಜ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಸಮಸ್ಯೆ ಏನು? ಡಾಕ್ಟರ್ ಇದ್ದಾರೆ, ಮಾತಾಡಿ. ನನ್ಗೆ ನಮಸ್ಕಾರ ಡಾಕ್ಟರ್. ನಮಸ್ತೆ ಮೇಡಮ್, ನಾನು 70 ಇಯರ್ಸ್. ಓಕೆ. ಹಲೋ, ನಾನು ಈಗ ಒಂದು 20 ವರ್ಷದ ಹಿಂದೆ ಮಯೋಕ್ಲಿನಿಕ್ ಜರ್ಕ್ಸ್ ಬರ್ತಾ ಇತ್ತು ಮೇಡಮ್. ಓಕೆ. ವಾಲ್ಪ್ರಾಲ್ ತಗೊಂಡೆ, ಸುಮಾರು 10 ವರ್ಷ ತಗೊಂಡೆ. ಓಕೆ. ಆಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಮತ್ತೆ ಈಗ ನನಗಿವಾಗ 70 ಇಯರ್ಸ್, ಈಗ ಮತ್ತೆ ಒಮ್ಮೊಮ್ಮೆ ಆಗುತ್ತೆ, ರಾತ್ರಿ ಮಲಗಿದ ಜರ್ಕ್ಸ್ ಆಗುತ್ತೆ. ಓಕೆ. ಓಕೆ. ಸೊ ಕೆಲವು ಸರಿ ನಾವು ಮೆಡಿಕೇಶನ್ಸ್, ಕೆಲವು ಕಂಡೀಷನ್ಸಲ್ಲಿ ಮೆಡಿಸಿನ್ಸ್ ನಿಲ್ಲಿಸಬಹುದು, ಕೆಲವು ಕಂಡೀಷನಲ್ಸಲ್ಲಿ ಮೆಡಿಕೇಶನ್ಸ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ನೀವು ನಿಮ್ಮ ನ್ಯೂರೋಲಾಜಿಸ್ಟ್ ಜೊತೆ ರೆಗ್ಯುಲರ್ ಫಾಲೋಅಪಲ್ಲಿ ಇರಬೇಕು. ಮತ್ತು ಮೆಡಿಕೇಶನ್ಸ್ ನಿಲ್ಲಿಸೋಕ್ಕೂ ಮುಂಚೆ ಮೆಡಿಕೇಶನ್ಸ್ ನಿಲ್ಲಿಸ್ಬೋದಾ ಇಲ್ವಾ ಕೆಲವು ಟೆಸ್ಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ನಿಲ್ಲಿಸಿದ ಮೇಲೆ ಮತ್ತೆ ಬರ್ತಾ ಇದೆ ಅಂದರೆ ನಿಮ್ಮನ್ನ ಮತ್ತೆ ನಾವು ಎಕ್ಸಾಮಿನ್ ಮಾಡಿ ನಿಮ್ಮದು ಕೆಲವು ಟೆಸ್ಟ್ ಮಾಡಿಸಿ ಮತ್ತೆ ನಿಮ್ಮ ಮೆಡಿಕೇಶನ್ಸ್ನ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಇದಕ್ಕೆ ಪರಿಹಾರ ಏನು, ಟ್ರೀಟ್ಮೆಂಟ್ ಏನು ಅನ್ನೋದನ್ನ ತಿಳ್ಕೊಳ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು ಎಪಿಲಿಪ್ಸಿ ಅಂತಂದ್ರೆ ಮೂರ್ಛೆ ರೋಗದ ಬಗ್ಗೆ ಮಾತನಾಡ್ತಾ ಇದೀವಿ. ಕಾಲರ್ ಇದ್ದಾರೆ, ತುಮಕೂರಿನಿಂದ ಪವನ್ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪವನ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಏನು? ಡಾಕ್ಟರ್ಸ್ ಇದ್ದಾರೆ, ಮಾತಾಡಿ. ಮೇಡಮ್, ಇದು ಎಪಿಲೆಪ್ಸಿ ಜೆನೆಟಿಕಲಿನೇ ಬರುತ್ತಾ ಅಥವಾ ಬೇರೆ ರೀಸನ್ ಇಂದನೂ ಬರುತ್ತಾ? ಏನ್ ಹೇಳ್ತೀರಿ? ಇದು ಜೆನೆಟಿಕ್ ಆಗಿ ಬರುತ್ತಾ ಅಥವಾ ಬೇರೆ ಏನಾದ್ರು ಕಾರಣಗಳಿದೆಯಾ ಅಂತ? ಈಗಾಗಲೇ ಕಾರಣಗಳ ಬಗ್ಗೆ ಹೇಳಿದ್ರು, ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಒಂದು 60% ಕೇಸಸ್ ಅಲ್ಲಿ ಯಾವುದೇ ಸ್ಪಷ್ಟವಾದ ಕಾರಣ ಇರೋದಿಲ್ಲ. ಆದರೆ ಯೂಶ್ವಲಿ ನಾವೇನು ಮಾಡ್ತೀವಿ, ಈ ಥರ ಎಪಿಲೆಪ್ಸಿ ಪೇಷಂಟ್ ಬಂದಾಗ ಅವ್ರನ್ನ ಎಕ್ಸಾಮಿನ್ ಮಾಡಿ ಅವ್ರದ್ದು ಡೀಟೇಲ್ಸ್ ತೊಗೊಳ್ತೀವಿ. ಯಾವಾಗಿಂದ ಫಿಟ್ಸ್ ಇದೆ, ನಿಮಗೆ ಯಾವ ಥರ ಫಿಟ್ಸ್ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಫ್ಯಾಮಿಲಿಲಿ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದೆಯಾ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಫಿಟ್ಸ್ ಬರ್ತಾ ಆಯ್ತಾ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಜ್ವರ ಬರಬೇಕಾದ್ರೆ ಫಿಟ್ಸ್ ಬರ್ತಾ ಆಯ್ತಾ, ಮತ್ತು ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ, ಮತ್ತು ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಸೊ ಯೂಶ್ವಲಿ ಇದೆಲ್ಲ ಏನಕ್ಕೆ ಒಂದು ಕಂಪ್ಲೀಟ್ ಬ್ಯಾಟ್ರಿ ಆಫ್ ಟೆಸ್ಟ್ಸ್ ಇರುತ್ತೆ. ಇದೆಲ್ಲ ಏನಕ್ಕೆ ಮಾಡೋದು ಅಂದರೆ ನಾವು ಟ್ರೀಟಬಲ್ ಕಾಸಸ್, ಕೆಲವು ಕಂಡೀಷನ್ಸ್ ಟ್ರೀಟ್ ಮಾಡಿದ್ರೆ ಫಿಟ್ಸ್ ರಿವರ್ಸ್ ಅಂದರೆ ಮತ್ತೆ ಆಗದಿರೋ ಥರ ನಾವು ಮಾಡ್ಬೋದು, ಅಪಾರ್ಟ್ ಫ್ರಮ್ ದ ಯೂಶುವಲ್ ಮೆಡಿಸಿನ್ಸ್. ಸೊ ಯೂಶಲಿ ವಿ ಟ್ರೈ ಟು ನೋ ವಾಟ್ ಇಸ್ ದ ಕಾಸ್. ಕೆಲವು ಕಂಡೀಷನ್ಸಲ್ಲಿ ಎಲ್ಲ ಟೆಸ್ಟ್ಸ್ ಕೂಡ ಏನೇ ಟೆಸ್ಟ್ ಮಾಡಿದ್ರೂ ಯಾವ ಕಾರಣಗಳು ಕಂಡು ಬರೋದಿಲ್ಲ. ಬಟ್ ಜೆನೆಟಿಕ್ ಕಾಸಸ್ ಅಂದರೆ ಅವಕ್ಕೆ ಯೂಶ್ವಲಿ ಕೆಲವು ಲಕ್ಷಣಗಳು ಇರ್ತವೆ. ಅದು ನಮಗೆ ಕ್ಲಿನಿಕಲ್ ಹಿಸ್ಟ್ರಿ ಮತ್ತು ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಆ ಥರ ಅನುಮಾನ ಇದ್ದಾಗ ಮಾತ್ರ ನಾವು ಜೆನೆಟಿಕ್ ಟೆಸ್ಟ್ನ ವಿ ಆಸ್ಕ್ ಫಾರ್ ಜೆನೆಟಿಕ್ ಟೆಸ್ಟ್ಸ್, ನಾಟ್ ಇನ್ ಆಲ್ ದ ಕೇಸಸ್. ಎಸ್ ಡಾಕ್ಟರ್, ನಾವು ಟ್ರೀಟ್ಮೆಂಟ್ ಬಗ್ಗೆ ನಾನು ಮಾತನಾಡ್ತೀನಿ. ಅದಕ್ಕೂ ಮುನ್ನ ಈಗ ಮನೆಯಲ್ಲೋ ಅಥವಾ ಬೇರೆ ಎಲ್ಲೋ ಮೂರ್ಛೆಯಿಂದ ಬಿದ್ದಿರ್ತಾರೆ, ಆ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಗೊಂದಲ ಇರುತ್ತೆ. ಏನು ಹೇಳ್ತೀರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ? ಹೌದು. ಸೊ ನೀವು ಒಂದು ಫಿಟ್ಸ್ ನೋಡ್ತೀರಾ, ಒಂದು ಪೇಷಂಟ್ಗೆ ಫಿಟ್ಸ್ ಆಗ್ತಾ ಇದೆ. ತುಂಬ ಜನ ಏನು ಮಾಡ್ತಾರೆ, ಅವ್ರ ಕೈಯಲ್ಲಿ ಬೀಗ ಕೊಡೋದು ಅಥವಾ ಚಪ್ಪಲಿ ತಗೊಂಡು ಮೂಸಿಸೋದು, ಗಟ್ಟಿಯಾಗಿ ಇಟ್ಕೊಳ್ಳೋದು, ಅಥವಾ ಬಾಯಲ್ಲಿ ಏನಾದ್ರು ಟವಲ್ಲು ಏನಾದರೂ ಒಂದು ಸ್ಪೂನ್ ಆ ಥರ ತುರ್ಕೋದು. ಸೊ ಈ ಥರ ಎಲ್ಲ ಒಂದು ತಪ್ಪಾದ ಮೆಥಡ್ಸ್ ಫಾಲೋ ಮಾಡ್ತಾರೆ. ಬಟ್ ಆಲ್ ದಿಸ್ ಕ್ಯಾನ್ ಬಿ ಡೇಂಜರಸ್. ಸೊ ನೀವು ಒಂದು ಫಿಟ್ಸ್ ಆಗ್ತಿರ್ಬೇಕಾದ್ರೆ ಒಂದು ಪೇಷಂಟ್ ನೋಡಿದಾಗ ಫಸ್ಟ್ ಏನು ಮಾಡಿ, ಪೇಷಂಟ್ನ ಒಂದು ಸೇಫ್ ಏರಿಯಾಗೆ ಕರ್ಕೊಂಡು ಹೋಗಿ. ಸೊ ಅಲ್ಲೇನಾದರೂ ಶಾರ್ಪ್ ಆಬ್ಜೆಕ್ಟ್ಸ್ ಇದ್ದರೆ, ಅವ್ರಿಗೆ ಶೇಕಿಂಗ್ ಆಗಬೇಕಾದ್ರೆ ಅವ್ರಿಗೆ ಇಂಜುರಿ ಆಗೋದು ಯಾವುದೇ ಆಬ್ಜೆಕ್ಟ್ಸ್ನ ಅಲ್ಲಿಂದ ತೆಗಿಬೇಕು, ಕ್ಲಿಯರ್ ಮಾಡಬೇಕು. ಮತ್ತು ಅವ್ರನ್ನ ಪೇಷಂಟ್ನ ಒಂದು ಸೈಡ್ಗೆ ತಿರುಗಿಸ್ಬೇಕು.
ಓಕೆ ಮತ್ತೆ ಜಸ್ಟ್ ಗಿವ್ ಸಮ್ ಸಪೋರ್ಟ್. ತಲೆ ಕೆಳಗಡೆ ಏನಾದರೂ ಒಂದು ಸಾಫ್ಟ್ ಟವಲ್ಲು, ಜಾಕೆಟ್, ದಿಂಬು ಏನಾದರೂ ಒಂದು ಇಟ್ಬಿಟ್ಟು ಅವ್ರನ್ನ ಜೆಂಟಲ್ ಆಗಿ ಜಸ್ಟ್ ಹೋಲ್ಡ್ ಮಾಡಿ ನೀವು ಯು ಕಾಲ್ ಫಾರ್ ಹೆಲ್ಪ್, ಆಸ್ಕ್ ಫಾರ್ ಹೆಲ್ಪ್ ಆ್ಯಂಡ್ ಜಸ್ಟ್ ವೇಟ್. ಯೂಶ್ವಲಿ ಮೋಸ್ಟ್ ಆಫ್ ದ ಫಿಟ್ಸ್ ಅದು ಒಂದು 1 ಮಿನಿಟಲ್ಲಿ 2 ಮಿನಿಟ್ಸಲ್ಲಿ ತಾನಾಗೆ ಕಮ್ಮಿ ಆಗುತ್ತೆ. ದೆನ್ ವೆನ್ ಯು ಹ್ಯಾವ್ ಹೆಲ್ಪ್ ನೀವು ಪೇಷಂಟ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು. ಎಸ್ ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಡಾಕ್ಟರ್ ಮುಂದಿನ ಹಂತದಲ್ಲಿ ನಾನು ಮಾತನಾಡ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು ಮೂರ್ಛೆ ರೋಗದ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ರವೀಶ್ ಅವರೇ, ಈಗ ಮೂರ್ಛೆ ರೋಗದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ, ಕಾರಣ ಏನು, ಲಕ್ಷಣಗಳೇನು. ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಇದಕ್ಕೆ ಇರುವಂತಹ ಪರಿಹಾರ ಏನು ವೀಕ್ಷಕರಿಗೆ ಹೇಳೋದಾದ್ರೆ? ಸೊ ಇದು ಎಪಿಲೆಪ್ಸಿ ಒನ್ಸ್ ಡಯಾಗ್ನೋಸಿಸ್ ಕನ್ಫರ್ಮ್ ಆಗಿದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದೇರ್ ಆರ್ ಮೆಡಿಸಿನ್ಸ್ ಅವೈಲೇಬಲ್ which can be safely taken without any major adverse effects. So commonly people believe that if they take medicines there will be side effects, and they try to take alternate therapy, they try to do some other alternate therapies related to puja, etc. But epilepsy is a neurological disease. There are drugs available for this which can be safely given to all people of all ages irrespective of the gender. There are drugs which are available. So first and foremost treatment for epilepsy is taking drugs. So these drugs, once they are started, they need to be continued for a period of at least 3 years. After that, to discontinue or not, it all depends on what is the underlying cause. So by doing the MRI and EEG, we get an idea regarding what is the cause. So based on the cause, in certain people, medicines after, if they are seizure free for 3 years, the medicines can be reduced slowly, and then also in some of them stop, but some of them need medicine for long term, which may even be lifelong in certain people. So it all depends on what is the cause. So after taking medicines, almost 70% ಜನರಿಗೆ ಫಿಟ್ಸ್ ಕಂಟ್ರೋಲ್ ಆಗುತ್ತೆ. So some people need one medicine, some people need more than one medicine. But in about 30% of the people, despite taking 2 or more medicines, seizures are not controlled. So ಏನಾಗುತ್ತೆ, ರೆಗ್ಯುಲರ್ ಬಿಟ್ಟು ಫಿಟ್ಸ್ ಬರುತ್ತೆ. So with every seizure they get other complications like brain damage, injury ಆಗುತ್ತೆ, psychiatric issues ಬರುತ್ತೆ, plus social issues, job ಎಲ್ಲ ಬರುತ್ತೆ. So when seizures are not controlled by taking medicines and waiting for some time, which may be 2 years in adults and 1 year in children, then in these patients we should work them up whether there is a possibility of them being surgically cured. So surgical therapy is possible or not, it needs to be evaluated. So this patient need to undergo further test, which mainly, as I told you, one is the video EEG, which helps in diagnosing exactly what is the cause of his seizures and helps to pinpoint the focus in the brain from where seizures come. And after that, the option is that if we are able to find out a particular problem in the brain which is responsible, and in the MRI of the patient is showing a particular problem, then in certain people they can undergo surgery, which is a safe procedure because it is completely worked up, and by taking that particular focus of the brain which is responsible, in certain people seizures can be controlled. ಅಂದ್ರೆ ಕಾಯಿಲೆ ಯಾವ ಹಂತದಲ್ಲಿದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀರಾ ಅನ್ನುವಂಥದ್ದು. ಡಾಕ್ಟರ್, ಈಗ ಏನು ಹೇಳ್ತೀರಿ, ಈಗ ನಾವು ಫೈನಲ್ ಸ್ಟೇಜಲ್ಲಿ ಇರೋದ್ರಿಂದ ಟೇಕ್ ಹೋಮ್ ಮೆಸೇಜ್ ಏನು ಕೊಡ್ತೀವಿ? ಓಕೆ, ಸೊ ಎಪಿಲೆಪ್ಸಿ ಒಂದು ಕಾಮನ್ ಮತ್ತು ಇಂಪಾರ್ಟೆಂಟ್ ನ್ಯೂರಾಲಜಿಕಲ್ ಪ್ರಾಬ್ಲಮ್. ಎಲ್ಲರೂ ಕೂಡ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ಬೇಕು. ಏಕೆಂದರೆ ಎಪಿಲೆಪ್ಸಿ ಪೇಷಂಟ್ಸ್ಗೂ ಕೂಡ ಒಂದು ನಾರ್ಮಲ್ ಹೆಲ್ದಿ ಲೈಫ್ ಬದುಕಲಿಕ್ಕೆ ಸಾಧ್ಯತೆ ಇದೆ, ಆ್ಯಂಡ್ ದೇ ಹ್ಯಾವ್ ದ ರೈಟ್ ಟು ಇಟ್. ಸೊ ಇದು ಎಪಿಲೆಪ್ಸಿ ಬಗ್ಗೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಪಿಲೆಪ್ಸಿ ಪೇಷಂಟ್ಸ್ಗೆ ಭೇದ ಭಾವ ಮಾಡೋದು, ಅವ್ರದ್ದು ದೂರ ಇರೋದು, ಈ ಥರ ರಿಸ್ಟ್ರಿಕ್ಷನ್ಸ್ ಹಾಕಬಾರ್ದು. ಸೊ ಐ ಥಿಂಕ್ ವಿ ನೀಡ್ ಟು ಕಾಂಟ್ರಿಬ್ಯೂಟ್, ವಿ ನೀಡ್ ಟು ವರ್ಕ್ ಟುವರ್ಡ್ಸ್ ದಿಸ್ so that we can promise a healthy life for our epilepsy patients. Yes. ಡಾಕ್ಟರ್ ಸೌಮ್ಯ ಅವರೇ ಹಾಗೆ ರಾಜೀವ್ ಅವರೇ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಆಸ್ಟರ್ ಹಾಸ್ಪಿಟಲ್ನ ಬ್ರಾಂಚಸ್ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿದೆ. ಜೆಪಿ ನಗರದಲ್ಲಿದೆ, ಹಾಗೆಯೇ ಆಸ್ಟರ್ CMI ಹಾಸ್ಪಿಟಲ್ ಸಹಕಾರ್ ನಗರ ಹಾಗೂ ಹೆಬ್ಬಾಳದಲ್ಲಿದೆ. ಇದರ ಉಪಯೋಗವನ್ನ ಪಡೀರಿ ಅಂತ ಹೇಳ್ತಾ ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.